ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ ಸಿಜಿ ಯೂಟ್ಯೂಬ್ ಚಾನಲ್. ಸೊ ಈ ಸೆಷನಲ್ಲಿ ಹೈಯರ್ ಎಜುಕೇಷನ್ ಕಂಟಿನ್ಯೂಷನ್ ನೋಡೋಣ. ಈ ಸೆಷನಲ್ಲಿ ಏನಂದರೆ ಇಗ್ನೋ ರಿಲೇಟೆಡ್ ಮತ್ತು ಕನ್ವೆನ್ಷನಲ್ ನಾನ್ ಕನ್ವೆನ್ಷನಲ್ ಎಜುಕೇಷನ್ ಆ್ಯಂಡ್ ದೆನ್ ಓರಿಯೆಂಟಲ್ ಎಜುಕೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಇಗ್ನೋ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಇಟ್ ಈಸ್ ಒನ್ ಆಫ್ ದ Central University. IGNOU is one of the Central University. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ IGNOU ಅಂತ ಕರಿತೀವಿ. ಸೊ ಇದು ಒನ್ ಆಫ್ ದ ಸೆಂಟ್ರಲ್ ಯೂನಿವರ್ಸಿಟಿ, ಮರಿಬಾರ್ದು ನೀವು. ಇಟ್ ಈಸ್ ಒನ್ ಆಫ್ ದ ಸೆಂಟ್ರಲ್ ಯೂನಿವರ್ಸಿಟಿ. ಸೊ ಇಗ್ನೋದು ಮೋಟೋ ಏನು? ದ ಪೀಪಲ್ಸ್ ಯೂನಿವರ್ಸಿಟಿ ಅಂತ ಕರಿತೀವಿ. ದಿಸ್ ಥಿಂಗ್ ಈಸ್ ಇಂಪಾರ್ಟೆಂಟ್. ಪೀಪಲ್ಸ್ ಯೂನಿವರ್ಸಿಟಿ ಅಂದರೆ ಅದು ಇಗ್ನೋ. ಸೊ ನೆಕ್ಸ್ಟು ಕಂಪ್ಯಾರಿಟಿವ್ ಎಜುಕೇಷನ್. ಕಂಪ್ಯಾರಿಟಿವ್ ಎಜುಕೇಷನ್ ಅಂದರೆ ನೋಡಿ, ಸಿಂಪಲ್ಲಾಗಿ ಏನು ಹೇಳ್ಬೇಕಂದ್ರೆ, ಸೊ ನಮ್ಮ ದೇಶದಲ್ಲಿ ನಾವು ಯಾವ ಥರ ಎಜುಕೇಷನಲ್ ಪಾಲಿಸೀಸ್ನ ಫಾಲೋ ಮಾಡ್ತಿದ್ದೀವಿ, ಎಜುಕೇಷನ್ ಸಿಸ್ಟಮ್ನ ಯಾವ ಥರ ಎಜುಕೇಷನ್ ಸಿಸ್ಟಮ್ನ ಫಾಲೋ ಮಾಡ್ತಾಯಿದ್ದೀವಿ, ಯಾವ ಥರ ಟೀಚಿಂಗ್ ಪ್ರಾಕ್ಟೀಸಸ್ನ ಮಾಡ್ತಾಯಿದ್ದೀವಿ, ಇದನ್ನೆಲ್ಲದನ್ನೂ ಬೇರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಕಂಪೇರ್ ಮಾಡ್ಕೊಳೋದಿದೆಯಲ್ಲ, ವಿ ಆರ್ ಗೋಯಿಂಗ್ ಟು ಕಂಪೇರ್ ಅವರ್ ಸೆಲ್ಸ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್, ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇರೆ ಕಂಟ್ರಿಗಳ ಜೊತೆಗೆ ನಾವು ಕಂಪೇರ್ ಮಾಡ್ಕೊಂಡಿದೆಯಲ್ಲ, ಅದನ್ನು ಸಿಂಪಲ್ಲಾಗಿ ಕಂಪ್ಯಾರಿಟಿವ್ ಎಜುಕೇಷನ್ ಅಂತ ನಾವು ಕರಿತೀವಿ. ಸೊ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಎಜುಕೇಷನ್ ಥಿಯರಿ, ಎಜುಕೇಷನಲ್ ಥಿಯರೀಸ್ ಆ್ಯಂಡ್ ಪ್ರಾಕ್ಟೀಸಸ್ ಇನ್ ವೇರಿಯಸ್ ಕಂಟ್ರೀಸ್. ನೋಡಿ, ವೇರಿಯಸ್ ಕಂಟ್ರೀಸಲ್ಲಿ ಏನೇನು ಎಜುಕೇಷನಲ್ ಥಿಯರೀಸ್ ಇದೆ, ಪ್ರಾಕ್ಟೀಸ್ ಇದೆ, ಅದನ್ನು ನಾವು ಕಂಪೇರ್ ಮಾಡ್ಕೊತೀವಿ. ಅದನ್ನು ಕಂಪ್ಯಾರಿಟಿವ್ ಎಜುಕೇಷನ್ ಅಂತ ಕರಿತೀವಿ. ಇಟ್ ಮೈಟ್ ಬಿ ಟೀಚಿಂಗ್ ಪ್ರಾಕ್ಟೀಸಸ್ ಇರ್ಬೋದು, ಅಥವಾ ನಮ್ಮ ಲರ್ನಿಂಗ್ ಔಟ್ಕಮ್ಸ್ ಇರ್ಬೋದು, ಮತ್ತು ಪಾಲಿಸೀಸ್ ಇನ್ ಎಜುಕೇಷನ್ನು, ಸೋಷಿಯಲ್ ಆ್ಯಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಬಗ್ಗೆ ಅದೆಲ್ಲ ಏನಿದೆ ಅದನ್ನು ನಾವು ಕಂಪೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ ನಾವು ಫಸ್ಟು ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಮೊದಲನೇದಾಗಿ ಯಾವ ಥರ ಎಜುಕೇಷನ್ ಸಿಸ್ಟಮ್ ನಮ್ಮಲ್ಲಿ ಇತ್ತು ಅಂದರೆ, ಗುರುಕುಲ ಎಜುಕೇಷನ್ ಸಿಸ್ಟಮ್ಮು ನಮ್ಮಲ್ಲಿ ಇತ್ತು. ಬರ್ತಾ ಬರ್ತಾ ಬ್ರಿಟಿಷ್ ಆಳ್ವಿಕೆಯಲ್ಲಿ ಏನಾಯಿತು, ಅದು ನಾವು ಅದನ್ನು ಯಾವ ಥರ ಆಯಿತು ಅಂದರೆ, ನಾವೇನು ಮಾಡಿದ್ವಿ, ವಿ ಮೂವ್ ಟುವರ್ಡ್ಸ್ ದ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್. ನಾವಿವಾಗ ಏನು ಓದ್ತಾ ಇದ್ದೀವಿ ಅದನ್ನೆಲ್ಲ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಮುಂದೆ ಓದ್ತಿರೋದು. ನಾವೇನು LKG ಇಂದ ಡಿಗ್ರಿವರೆಗೆಲ್ಲ ಏನು ಓದ್ತಿದ್ವಿ, ಏನು ಕಂಟಿನ್ಯೂಸ್ ಆಗಿ ಏನು ಓದ್ತೀವಿ, ಅದೆಲ್ಲ ಬಂದ್ಬಿಟ್ಟು ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಪ್ರಕಾರ ನಾವು ಓದ್ತಾ ಇದ್ದೀವಿ. ನಾವು ಇವಾಗ ಏನಾಗಿದೆ, ಲಾಸ್ಟ್ ಇಯರಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು. ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಿಂದ ವಿ ಆರ್ ಮೂವಿಂಗ್ ಫ್ರಮ್ ಬ್ರಿಟಿಷ್ ಎಜುಕೇಷನಿಂದ ನಾವು ಅಮೇರಿಕನ್ ಎಜುಕೇಷನ್ಗೆ ನಾವು ಮೂವ್ ಆಗ್ತಾ ಇದ್ದೀವಿ. ಸೊ ವಿ ಆರ್ ಮೂವಿಂಗ್ ಫ್ರಮ್ ಬ್ರಿಟಿಷ್ ಟು ಅಮೇರಿಕನ್ ಎಜುಕೇಷನ್ ಪಾಲಿಸೀಸ್. ಓಕೆ, ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಕೆಲವು ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಅಂತ ಒಂದು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ನ್ಯೂ ಎಜುಕೇಷನ್ ಪಾಲಿಸಿ ಮಾತ್ರ. ಸೊ ಇದನ್ನು ನಾವೇನಂತ ಕರಿತೀವಿ, ಕಂಪ್ಯಾರಿಟಿವ್ ಎಜುಕೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್? ಡಿಸ್ಟೆನ್ಸ್ ಲರ್ನಿಂಗ್ ಮತ್ತು ಓಪನ್ ಲರ್ನಿಂಗ್ಗೆ ಏನು ಡಿಫ್ರೆನ್ಸ್ ಅಂದರೆ, ಸೊ ಇಲ್ಲಿ ಓಪನ್ ಲರ್ನಿಂಗ್ ಅಂದರೆ ಇಟ್ ಓನ್ಲಿ ಅಕ್ಸೆಪ್ಟ್ಸ್ ದ ಫಿಲಾಸಫಿ ಆಫ್ ಓಪನ್ನೆಸ್. ಓನ್ಲಿ ಫಿಲಾಸಫಿನ ಅಕ್ಸೆಪ್ಟ್ ಮಾಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ಫ್ಲೆಕ್ಸಿಬಿಲಿಟಿ. ಇದು ಅಕ್ಸೆಪ್ಟ್ಸ್ ಅ ಫಿಲಾಸಫಿ. ಬಟ್ ಡಿಸ್ಟೆನ್ಸ್ ಲರ್ನಿಂಗ್ ಏನು, ಇಟ್ ಈಸ್ ದ ಮೋಡ್ ಆಫ್ ಟ್ರಾನ್ಸ್ಲೇಟಿಂಗ್ ದಿಸ್ ಫಿಲಾಸಫಿ ಆಫ್ ಓಪನ್ ಲರ್ನಿಂಗ್. ಇದನ್ನು ಇಂಪ್ಲಿಮೆಂಟ್ ಮಾಡೋದು, ಏನು ಫಿಲಾಸಫಿ ಇದೆಯಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಡಿಸ್ಟೆನ್ಸ್ ಎಜುಕೇಷನ್ ಲರ್ನಿಂಗ್. ನಾವು ಇಲ್ಲೇ ಕೊಟ್ಟಿದ್ದೀವಿ ನೋಡಿ, ಮೋಡ್ ಆಫ್ ಎಜುಕೇಷನ್ ಅಂತ. ಇಟ್ ಇಸ್ ಒನ್ ಆಫ್ ದ ಮೋಡ್. ಡಿಸ್ಟೆನ್ಸ್ ಲರ್ನಿಂಗ್ ಅನ್ನೋದು ಒನ್ ಆಫ್ ದ ಮೋಡ್ ಇಂಪ್ಲಿಮೆಂಟಿಂಗ್ ದ ಫಿಲಾಸಫಿ, ಅಕ್ಸೆಪ್ಟೆಡ್ ಫಿಲಾಸಫಿ. ಇನ್ನು ಓಪನ್ ಲರ್ನಿಂಗಲ್ಲಿ ಏನು ಅಕ್ಸೆಪ್ಟ್ ಮಾಡಿರ್ತೀವಿ ಫಿಲಾಸಫಿನ, ಅದನ್ನು ಇಂಪ್ಲಿಮೆಂಟ್ ಮಾಡೋದು
ಡಿಸ್ಟೆನ್ಸ್ ಲರ್ನಿಂಗಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಓಪನ್ ಲರ್ನಿಂಗ್ ಈಸ್ ಅ ವೈಡ್ ರೇಂಜ್ ಆ್ಯಂಡ್ ಇನೋವೇಟಿವ್ ಆ್ಯಂಡ್ ರಿಫಾರ್ಮ್ಸ್ ಇನ್ ಎಜುಕೇಷನ್. ಇದು ಒನ್ ಆಫ್ ದ ರಿಫಾರ್ಮ್, ಎಜುಕೇಷನಲ್ ಸೆಕ್ಟರಲ್ಲೇ ಇದು ಒನ್ ಆಫ್ ದ ರಿಫಾರ್ಮ್ ಅಂತಲೇ ನಾವು ಕರಿಬೋದು. ನೋಡಿ, ಎಷ್ಟೊಂದು ಜನಕ್ಕೆ ಅವಕಾಶನೇ ಇರೋದಿಲ್ಲ ಓದೋಕ್ಕೆ. ಅವ್ರಿಗೇನೋ ಒಂದು ಜವಾಬ್ದಾರಿ ಇರುತ್ತೆ ಅಥವಾ ಏನೋ ಒಂದು ತಾಪತ್ರಯಗಳಿರುತ್ತೆ, ಓದೋನ್ನ ಅರ್ಧಕ್ಕೆ ನಿಲ್ಲಿಸಿರ್ತಾರೆ. ಅಂಥವ್ರು ಏನು ಮಾಡ್ತಾರೆ, ದೇ ವಿಲ್ ಆಫ್ ದ ಓಪನ್ ಅಥವಾ ಎಜುಕೇಷನ್ ಡಿಸ್ಟೆನ್ಸ್ ಎಜುಕೇಷನ್ ಲರ್ನಿಂಗ್ನ ಆಫ್ ಮಾಡಿ ಅವ್ರನ್ನ ಓದನ್ನ ಡಿಸ್ಕಂಟಿನ್ಯೂ ಆಗಿರುತ್ತಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾರೆ. ನೋಡಿ, ಇಲ್ಲೇ ಹೇಳಿದರೆ ಅಡ್ವೊಕೇಟ್ಸ್ ಓಪನ್ ಲರ್ನಿಂಗ್ ಅಡ್ವೊಕೇಟ್ಸ್ ಫ್ಲೆಕ್ಸಿಬಿಲಿಟಿ ಟು ಲರ್ನರ್ಸ್ ರಿಗಾರ್ಡ್ಸ್. ನೋಡಿ, ಎಂಟ್ರಿ ಎಕ್ಸಿಟ್, ಯಾವಾಗಾದರೂ ಎಂಟ್ರಿ ಆಗ್ಬೋದು, ಎಕ್ಸಿಟ್ ಆಗ್ಬೋದು. ಪೇಸ್ ಆ್ಯಂಡ್ ಪ್ಲೇಸ್, ಯಾವ ಸ್ಥಳದಲ್ಲಾದರೂ ಅವರು ಚಾಯ್ಸ್ ಮಾಡ್ಕೋಬೋದು ಓದೋದನ್ನ. ಕಾಂಬಿನೇಷನ್ ಆಫ್ ಕೋರ್ಸಸ್, ಅವ್ರಿಗೆ ಇಷ್ಟ ಆಗಿದ್ದ ಕೋರ್ಸಸ್ಸು ಮತ್ತು ಅಸೆಸ್ಮೆಂಟ್ ವರ್ಕ್ನ ಮಾಡ್ಬೋದು. ಅದು ಓಪನ್ ಲರ್ನಿಂಗು ಡಿಸ್ಟೆನ್ಸ್ ಲರ್ನಿಂಗಲ್ಲಿ ವ್ಯತ್ಯಾಸ. ಡಿಸ್ಟೆನ್ಸ್ ಲರ್ನಿಂಗಲ್ಲಿ ಅಂಬ್ರೆಲ್ಲಾ ಟರ್ಮ್ ದಟ್ ಡಿಸ್ಕ್ರೈಬ್ಸ್ ಆಲ್ ಟೀಚಿಂಗ್ ಅರೇಂಜ್ಮೆಂಟ್ಸ್ ವೇರ್ ದ ಲರ್ನರ್ಸ್ ಆ್ಯಂಡ್ ಟೀಚರ್ಸ್ ಆರ್ ಸಪ್ರೇಟೆಡ್ ಬೈ ದ ಟೈಮ್ ಆ್ಯಂಡ್ ಸ್ಪೇಸ್. ವೇರ್ ಇನ್ ಡಿಸ್ಟೆನ್ಸ್ ಲರ್ನಿಂಗ್ ಒಂದೇ ಕಡೆ ಇರೋ ಕನ್ವೆನ್ಷನಲ್ ಮೆಥಡ್ ಥರ ಒಂದೇ ಕಡೆ ಇರಬೇಕು ಅಂತ ಏನಿಲ್ಲ. ಅಂದರೆ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಪ್ರಕಾರ ಒಂದಾಗಿರ್ಬೇಕು ಅಂತೇನಿಲ್ಲ. ಇಲ್ಲಿ ಯಾವ ಟೈಮಲ್ಲಾಗಲಿ ಯಾವುದೇ ಸ್ಪೇಸಲ್ಲಾಗಲಿ ಡಿಸ್ಟೆನ್ಸ್ ಲರ್ನಿಂಗ್ನ ನಾವು ಆಫ್ ಮಾಡಬಹುದು. ಓಕೆ, ಫಾರಿನ್ ಯೂನಿವರ್ಸಿಟೀಸು ಡಿಸ್ಟೆನ್ಸ್ ಲರ್ನಿಂಗ್ ಕೋರ್ಸಸ್ ಮಾಡ್ತಾ ಇರ್ತವೆ, ಅದನ್ನು ನಾವು ಬೇರೆ ಆಫ್ ಮಾಡ್ಕೋಬೋದು. ನೋಡಿ, ಅಲ್ಲಿ ಟೈಮಿಂಗ್ಸ್ ಬೇರೆ ಇರುತ್ತೆ, ಪ್ಲೇಸ್ ಬೇರೆ ಇರುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ನಮ್ಮ ಟೈಮಿಂಗ್ ಬೇರೆ ಇರುತ್ತೆ ಮತ್ತು ಸ್ಪೇಸ್ ಬೇರೆ ಇರುತ್ತೆ. ಓಕೆ, ಸೊ ನಾವು ಹೇಳಿದ ಪ್ರಕಾರ ಡಿಸ್ಟೆನ್ಸ್ ಲರ್ನಿಂಗ್ ಏನಂತ ನೋಡ್ಕೊಂಡ್ವಿ. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಬೋತ್ ಸಪ್ರೇಟೆಡ್ ಬೈ ದ ಲರ್ನರ್ಸ್ ಆ್ಯಂಡ್ ಟೀಚರ್ಸ್. ನೋಡಿ, ಫಸ್ಟು ಡಿಸ್ಟೆನ್ಸ್ ಎಜುಕೇಷನ್ನ ಸ್ಟಾರ್ಟ್ ಮಾಡಿದ್ದು ಇಂಪಾರ್ಟೆಂಟ್ ಪಾಯಿಂಟ್. ಫಸ್ಟ್ ಡಿಸ್ಟೆನ್ಸ್ ಎಜುಕೇಷನ್ನ ಸ್ಟಾರ್ಟ್ ಮಾಡಿದ್ದು ಯೂನಿವರ್ಸಿಟಿ ಆಫ್ ಲಂಡನ್. ವರ್ಲ್ಡ್ ಫಸ್ಟ್ ಡಿಸ್ಟೆನ್ಸ್ ಎಜುಕೇಷನ್ ಯೂನಿವರ್ಸಿಟಿ ಅದು ಯೂನಿವರ್ಸಿಟಿ ಆಫ್ ಲಂಡನ್ ಆಫರ್ ಮಾಡಿದ್ದು 1858. ಡಿಸ್ಟೆನ್ಸ್ ಲರ್ನಿಂಗ್ ಅನ್ನೋದು ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಡಿಸ್ಟೆನ್ಸ್ ಎಜುಕೇಷನ್ನ ಸ್ಟಾರ್ಟ್ ಮಾಡಿದ್ದು ಯೂನಿವರ್ಸಿಟಿ ಆಫ್ ಲಂಡನ್. ಬಟ್ ಇಂಡಿಯಾದಲ್ಲಿ ಫಸ್ಟ್ ಡಿಸ್ಟೆನ್ಸ್ ಎಜುಕೇಷನ್ನ ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ BR ಅಂಬೇಡ್ಕರ್ ಯೂನಿವರ್ಸಿಟಿ ಇನ್ ಹೈದರಾಬಾದ್. 26 ಆಗಸ್ಟ್ 1982 ದೇ ಸ್ಟಾರ್ಟೆಡ್ ದ ಫಸ್ಟ್ ಇಂಡಿಯನ್ ಡಿಸ್ಟೆನ್ಸ್ ಎಜುಕೇಷನ್. ಸ್ಟಾರ್ಟ್ ಮಾಡಿದ್ದು ಯಾವುದು? ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಇನ್ ಹೈದರಾಬಾದ್. ಬಟ್ ಫಸ್ಟ್ ಸೆಂಟ್ರಲ್ ಯೂನಿವರ್ಸಿಟಿ ಅಬೌಟ್ ಡಿಸ್ಟೆನ್ಸ್ ಲರ್ನಿಂಗ್ ಅದು ಬಂದ್ಬಿಟ್ಟು ನಿಮಗೆ IGNOU, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಇಟ್ ಇಸ್ ಅ ಸೆಂಟ್ರಲ್ ಯೂನಿವರ್ಸಿಟಿ, ದೆಹಲಿಯಲ್ಲಿದೆ. ಸ್ಟಾರ್ಟ್ ಆಗಿದ್ದು 1985. ಇಂಡಿಯಾದಲ್ಲಿ ಫಸ್ಟ್ ಆಗಿದ್ದು ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಇನ್ ಹೈದರಾಬಾದ್. ಓಕೆ, ವರ್ಲ್ಡಲ್ಲಿ ಫಸ್ಟು ಯೂನಿವರ್ಸಿಟಿ ಆಫ್ ಲಂಡನ್. ಸೊ ನೆಕ್ಸ್ಟು ನಿಮಗೆಲ್ಲ ಗೊತ್ತಿರುತ್ತೆ ಏನು ಸಿಂಕ್ರೋನಸ್ ಆ್ಯಂಡ್ ಅಸಿಂಕ್ರೋನಸ್ ಇ ಲರ್ನಿಂಗ್ ಅಂದರೆ ಏನು ಅಂತ. ಸೊ ಸಿಂಕ್ರೋನಸ್ ಅಂದರೆ ಚಾಕ್ ಆ್ಯಂಡ್ ಟಾಕ್ ಅಂತ ನಾವೇನು ಹೇಳ್ತೀವಿ, ಚಾಕ್ ಪೇಸಲ್ಲಿ ಬರಿತೀವಿ, ಮಾತಾಡ್ತೀವಿ. ಕ್ಲಾಸ್ ರೂಮಲ್ಲಿ ಕ್ಲಾಸಸ್ ಮಾಡ್ತೀವಲ್ಲ ರಿಯಲ್ ಟೈಮಲ್ಲಿ, ಅದೆಲ್ಲ ಸಿಂಕ್ರೋನಸ್ ಲರ್ನಿಂಗಲ್ಲಿ ಬರುತ್ತೆ. ಬಟ್ ಇಲ್ಲಿ ಕೇಳ್ತಾ ಇರೋದು ಇ ಲರ್ನಿಂಗ್ ಅಂದರೆ ಆನ್ಲೈನಲ್ಲಿ ಲೈವ್ ಸೆಷನ್ ಮಾಡ್ತೀವಲ್ಲ ಅದನ್ನು ನಾವು ಸಿಂಕ್ರೋನಸ್ ಇ ಲರ್ನಿಂಗ್ ಅಂತ ಕರಿತೀವಿ. ಲೈಕ್ ಟ್ರೆಡಿಷ್ನಲ್ ಕ್ಲಾಸ್ ರೂಮ್ ಥರನೇ ಇರುತ್ತೆ. ನೀವು ಎಷ್ಟೊಂದು ಸರಿ ನೋಡ್ಬೋದು, ಯೂಟ್ಯೂಬ್ ಲೈವ್ ಸೆಷನ್ ನಡೀತಾ ಇರುತ್ತೆ. ಅದು ಒನ್ ಆಫ್ ದ ಸಿಂಕ್ರೋನಸ್ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತೀವಿ ಯೂಟ್ಯೂಬ್. ಮತ್ತು ಅದೇ ಥರ ಅನ್ಅಕಾಡೆಮಿ ಇದೆ, ಬೈಜೂಸ್ ಇದೆ, ಓಕೆ, ಖಾನ್ಸ್ ಅಕಾಡೆಮಿ ಇದೆ. ಅದೇ ಥರ ಕೆಲವು ಕಾಲೇಜುಗಳು ಈಗಾಗಲೇ ಈ ಕೋವಿಡ್ ಇರೋದ್ರಿಂದ ಅವರು ಲೈವ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಅದೇನು ಬಂದ್ಬಿಟ್ಟು ಲೈಕ್ ಟ್ರೆಡಿಷ್ನಲ್ ಕ್ಲಾಸ್ ರೂಮ್ ಥರನೇ ಇರುತ್ತೆ, ಬಟ್ ನಮ್ಮ ಪ್ಲೇಸು ಬೇರೆ ಬೇರೆ ಇರುತ್ತೆ. ಓಕೆ, ಅದನ್ನೆಲ್ಲ ಏನಂತೀವಿ ನಾವು ಸಿಂಕ್ರೋನಸ್ ಇ ಲರ್ನಿಂಗ್ ಅಂತ ಕರಿತೀವಿ. ಮತ್ತು ಎಸಿಂಕ್ರೋನಸ್ ಅಂದರೆ ನಾನಿವಾಗ ಏನು ಮಾಡ್ತಿದ್ದೀನಿ ಅದು ಅಸಿಂಕ್ರೋನಸ್ ಇ ಲರ್ನಿಂಗ್. ನಾನೇನು ಮಾಡ್ತೀನಿ, ನನ್ನ ಕ್ಲಾಸಸ್ನ ರೆಕಾರ್ಡ್ ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥದ್ದನ್ನ ಆಫ್ಲೈನ್ ಸೆಷನಲ್ಲಿ ನೀವೇನು ಕೇಳ್ತೀರ ಅದು ಬಂದುಬಿಟ್ಟು ಅಸಿಂಕ್ರೋನಸ್ ಇ ಲರ್ನಿಂಗ್ ಅಂತ ಕರಿತೀವಿ. ಇದರಲ್ಲಿ ಕೋರ್ಸ್ ವರ್ಕ್ ಇರುತ್ತೆ, ಡೆಲಿವರಿ ವಯ ವೆಬ್ ಅಂದರೆ ನಾವು ಯೂಟ್ಯೂಬ್ ಯೂಸ್ ಮಾಡ್ತೀವಿ. ವೆಬ್ ಅಥವಾ ಇಮೇಲಲ್ಲಿ ಕೆಲವರು ಇಮೇಲಲ್ಲಿ ಕಳಿಸ್ತಾರೆ ಕೋರ್ಸ್ ವರ್ಕ್ನ. ಬಟ್ ಹಿಯರ್ ಸ್ಟೂಡೆಂಟ್ಸ್ ಕಂಪ್ಲೀಟ್ ದ ಲೆಸನ್ ಆನ್ ದೇರ್ ಓನ್. ಅವರ ಎಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರ ಓನಾಗಿ ಅವ್ರ ಇಂಟ್ರೆಸ್ಟ್ ತೊಗೊಂಡು ಕೋರ್ಸ್ ವರ್ಕ್ನ ಕಂಪ್ಲೀಟ್ ಮಾಡೋದು. ದೇ ಯೂಸ್ ಇಂಟರ್ನೆಟ್ ಆ್ಯಸ್ ಎ ಸಪೋರ್ಟ್ ಟೂಲ್. ಓಕೆ, ದಿಸ್ ಇಸ್ ದ ವಾಟ್ ಸಿಂಕ್ರೋನಸ್ ಆ್ಯಂಡ್ ಅಸಿಂಕ್ರೋನಸ್. Some of the important points about IGNOU, you know that People's University motto, People's University important. Okay,
ಇಗ್ನೋರ್ ನಡೆಸ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ನವರು ನಡೆಸ್ತಾ ಇದ್ದಾರೆ. ಟೋಟಲ್ ಇನ್ವಾಲ್ವ್ಮೆಂಟ್ ಓವರ್ 4 ಮಿಲಿಯನ್ ಸ್ಟೂಡೆಂಟ್ಸ್ ಆ್ಯಕ್ಟಿವ್ಲಿ ಪ್ರೆಸೆಂಟ್ ಇದ್ದಾರೆ. ಈಗ 4 ಮಿಲಿಯನ್ ಸ್ಟೂಡೆಂಟ್ಸ್. ಚಾನ್ಸಲರ್ ಯಾರು? ಇಗ್ನೋ ಚಾನ್ಸಲರ್ ಬಂದ್ಬಿಟ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ ಚಾನ್ಸಲರ್. ವೈಸ್ ಚಾನ್ಸಲರ್ ಪ್ರೆಸೆಂಟು ಪ್ರೊಫೆಸರ್ ನಾಗೇಶ್ವರ ರಾವ್ is the vice chancellor of IGNOU. There are 67 regional centers including Bangalore ಸೇರಿಬಿಟ್ಟು there are 67 regional centers ಇದೆ IGNOದು. ದೆನ್ IGNOU 5 zones ಇಂದ ಆಪರೇಟ್ ಮಾಡುತ್ತೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಆ್ಯಂಡ್ ನಾರ್ತ್ ಈಸ್ಟ್ ಝೋನ್. ಓಕೆ, ನೋಡಿ, ಯಾವುದೇ ಎಜುಕೇಷನ್ ಸಿಸ್ಟಮ್ ಆಗಲಿ, ಯಾವುದೇ ಒಂದು ಆರ್ಗನೈಸೇಷನ್ ರೆಸ್ಪಾನ್ಸಿಬಲ್ ತೊಗೋಬೇಕು. ಏನಕ್ಕೆ? ಒಂದು ಪ್ರಮೋಷನ್ ಅಂತ ಆಗಿರ್ಬೋದು ಅಥವಾ ಕೋಆರ್ಡಿನೇಷನ್ ಬಿಟ್ವೀನ್ ಯೂನಿವರ್ಸಿಟೀಸ್ ಮಧ್ಯೆ ಮಾಡಬೇಕಾದ್ರೆ ಒಂದು ಆರ್ಗನೈಸೇಷನ್ ಅಥವಾ ಒಂದು ಕೌನ್ಸಿಲ್, ಒಂದು ಬ್ಯೂರೋ ಇರುತ್ತೆ. ಅದೇ ಥರ ಡಿಸ್ಟೆನ್ಸ್ ಎಜುಕೇಷನ್ನ ಮತ್ತು ಓಪನ್ ಯೂನಿವರ್ಸಿಟೀಸ್ನ ಪ್ರಮೋಷನ್ ಆ್ಯಂಡ್ ಕೋಆರ್ಡಿನೇಷನ್ ಮಾಡೋದಕ್ಕೆ ಒಂದು ಆರ್ಗನೈಸೇಷನ್ ಇತ್ತು ಪ್ರೀವಿಯಸ್ಲಿ. ಅದು ಯಾವುದು ಅಂದರೆ ಡಿಸ್ಟೆನ್ಸ್ ಎಜುಕೇಷನ್ ಕೌನ್ಸಿಲ್ ಅಂತ, DEC, ಡಿಸ್ಟೆನ್ಸ್ ಎಜುಕೇಷನ್ ಕೌನ್ಸಿಲ್ ಅಂತ ಒಂದು ಆರ್ಗನೈಸೇಷನ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರಮೋಷನ್ ಆ್ಯಂಡ್ ಕೋಆರ್ಡಿನೇಷನ್ ಆಫ್ ಓಪನ್ ಯೂನಿವರ್ಸಿಟೀಸ್ ಆ್ಯಂಡ್ ಡಿಸ್ಟೆನ್ಸ್ ಎಜುಕೇಷನ್ ಸಿಸ್ಟಮ್. ಓಕೆ, DECನ ವಾಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದ IGNOU's ಆ್ಯಕ್ಟ್ 85 ಪ್ರಕಾರ ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡಿದರು. ಇಟ್ ಈಸ್ ಅನ್ ಅಪೆಕ್ಸ್ ಬಾಡಿ. ಬಟ್ ಇನ್ ಜೂನ್ 2013 ಏನಾಯಿತು, UGC ಹ್ಯಾಸ್ ಟೇಕನ್ ಓವರ್ ದ DEC ಆ್ಯಂಡ್ ಇಟ್ ಎಸ್ಟಾಬ್ಲಿಷ್ಡ್ ದ DEB ಅಂತ ಒಂದು DECನ ಟೇಕ್ ಓವರ್ ಮಾಡಿ DEB ಡಿಸ್ಟೆನ್ಸ್ ಎಜುಕೇಷನ್ ಬ್ಯೂರೋ ಅನ್ನೋದನ್ನ ಫಾರ್ಮ್ ಮಾಡುತ್ತೆ UGC. ಇವಾಗ ಏನು ಪ್ರೆಸೆಂಟ್ ಓಪನ್ ಯೂನಿವರ್ಸಿಟೀಸ್ ಮತ್ತು ಡಿಸ್ಟೆನ್ಸ್ ಎಜುಕೇಷನ್ ಏನಿದೆಯಾ ಅದೆಲ್ಲ ಬಂದುಬಿಟ್ಟು DEB ಕಂಟ್ರೋಲಲ್ಲಿ ಬರುತ್ತೆ. ಏನು? ಡಿಸ್ಟೆನ್ಸ್ ಎಜುಕೇಷನ್ ಬ್ಯೂರೋ ಕಂಟ್ರೋಲ್, ವಿಚ್ ವಿಲ್ ಗವರ್ನ್ ದ ಡಿಸ್ಟೆನ್ಸ್ ಎಜುಕೇಷನ್ ಪ್ರೋಗ್ರಾಮ್ ಇನ್ ಇಂಡಿಯಾ. ಓಕೆ, DEC ವಾಸ್ ದ ಪ್ರೀವಿಯಸ್ ಒನ್, DEB is the present one from 2013 to till date. Okay, next, there are many initiatives from the IGNOU. So we are looking into the some of the important initiatives. ಯಾವ್ದು ಅಂತ ನಾವು ನೋಡೋದಾದರೆ, ಜ್ಞಾನ್ ದರ್ಶನ್ ನಿಮಗೆಲ್ಲ ಗೊತ್ತಿರುತ್ತೆ. ಜ್ಞಾನ್ ದರ್ಶನ್ ನೀವು ಯಾವಾಗಾದರೂ ನ್ಯಾಷನಲ್ ಚಾನಲ್ನ ನೋಡ್ತಾ ಇದ್ದ ಪಕ್ಷದಲ್ಲಿ ನಿಮಗೆ ಯಾವಾಗಾದರೂ ಒಂದ್ಸಲಿ, ಇವಾಗ ಬರ್ತಿದೆಯಲ್ಲ ಗೊತ್ತಿಲ್ಲ, ಫಸ್ಟ್ ಬರ್ತಾಯಿತ್ತು ಜ್ಞಾನ್ ದರ್ಶನ್ ಅಂತ ಒಂದು ಪ್ರೋಗ್ರಾಮ್ ಬರ್ತಾಯಿತ್ತು. ಓನ್ಲಿ ಫಾರ್ ಫ್ಯೂ ಅವರಿಗೆ ಬರ್ತಾಯಿತ್ತು ಅಷ್ಟೇ, 30 ಮಿನಿಟ್ಸ್ ಅಥವಾ 1 ಅವರಿಗೆ ಬರ್ತಾಯಿತ್ತು. ಬಟ್ ಈ ಜ್ಞಾನ್ ದರ್ಶನ್ ಇದೆಯಲ್ಲ, ಅದು ಒಂದು TV ಚಾನಲ್ಲು 1997 ಸ್ಟಾರ್ಟ್ ಆಗಿದ್ದು. ಟೆಲಿಕಾಸ್ಟ್ ಎಜುಕೇಷನಲ್ TV ಚಾನಲ್, ಎಜುಕೇಷನ್ ಪರ್ಪಸ್ಗೋಸ್ಕರನೇ IGNOದವರು ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು TV ಚಾನಲ್ಲು ಇದು ಜ್ಞಾನ್ ದರ್ಶನ್ ಅಂತ. ಇಟ್ ಈಸ್ ಆನ್ ಕಂಬೈನ್ಡ್ ಇನಿಷಿಯೇಟಿವ್. IGNO ಒಂದೇ ಅಲ್ಲ, ಇದಕ್ಕೆ ಸಾಥ್ ಕೊಟ್ಟವ್ರು ಯಾರು? MHRD ಅವರು, ಪ್ರಸಾರ್ ಭಾರತಿ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ಇಸ್ರೋ, ಇವರೆಲ್ಲ ಸಾಥ್ ಕೊಟ್ಟಕ್ಕೆ IGNO ಅವರು ಜ್ಞಾನ್ ದರ್ಶನ್ TV ಚಾನಲ್ನ ಸ್ಟಾರ್ಟ್ ಮಾಡಿದರು. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಇದು 24 ಅವರ್ಸು ರನ್ ಆಗ್ತಾನೆ ಇರುತ್ತೆ ಚಾನಲ್ಲು, ಜ್ಞಾನ್ ದರ್ಶನ್ ಚಾನಲ್ಲು. ಇದರಲ್ಲಿ ಏನು ಮಾಡುತ್ತೆ ಅಂದರೆ 4 ಅವರ್ಸ್, ನೋಡಿ ದಿಸ್ ಇಸ್ ಇಂಪಾರ್ಟೆಂಟ್, 4 ಅವರ್ಸ್ ಆಫ್ ಇಂಟ್ರಾಕ್ಟಿವ್ ಕ್ಲಾಸಸ್ ಆರ್ ಬ್ರಾಡ್ಕಾಸ್ಟೆಡ್ ಎವ್ರಿ ಡೇ. 4 ಅವರು ನಿಮಗೇನು ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಯರ್ ಎಜುಕೇಷನ್ ತನಕ ಏನು ಕೋರ್ಸ್ ಕಂಟೆಂಟ್ ಇದೆಯೋ ಎಲ್ಲದೂ ಈ ಜ್ಞಾನ್ ದರ್ಶನಲ್ಲಿ ಪ್ರಸಾರ ಆಗುತ್ತೆ. ಏನು? 4 ಅವರ್ ಒನ್ಸ್, 4 ಅವರ್ ಇಂಟರಾಕ್ಟಿವ್ ಕ್ಲಾಸಸ್ ವಿಲ್ ಬಿ ಟೇಕನ್ ಇನ್ ಜ್ಞಾನ್ ದರ್ಶನಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ರಿಪೀಟೆಡ್ ಆಗುತ್ತೆ, ರಿಪೀಟೆಡ್ 5 ಟೈಮ್ಸ್. ಐದು ಸಲ 4 ಅವರು ಇಂಟ್ರಾಕ್ಟಿವ್ ಕ್ಲಾಸಸ್ಸಲ್ಲಿ ಸೆಷನ್ ನಡೆಯುತ್ತೆ. ಅದನ್ನು ದಿನಕ್ಕೆ 5 ಸಲ ರಿಪೀಟ್ ಮಾಡ್ತಾರೆ. ಅಲ್ಲಿಗೆ 24 ಅವರ್ಸ್ ಆಗುತ್ತೆ. ಓಕೆ, ಕವರ್ ಮಾಡೋದು ಯಾವುದು? ಪ್ರೈಮರಿ ಕ್ಲಾಸಸ್ಸಿಂದ ಹಿಡಿದು ಹೈಯರ್ ಎಜುಕೇಷನ್ ತನಕ ಎಲ್ಲ ಕೋರ್ಸ್ ವರ್ಕ್ನ ಕವರ್ ಮಾಡ್ತಾರೆ ಜ್ಞಾನ್ ದರ್ಶನ್. ಓಕೆ, ಜ್ಞಾನ್ ದರ್ಶನ್ 2 ಲಾಂಚ್ ಆಗಿದ್ದು 2000ರಲ್ಲಿ. ನೆಕ್ಸ್ಟ್, ಏಕಲವ್ಯ ಟೆಕ್ನಾಲಜಿ ಚಾನಲ್. ಏಕಲವ್ಯ ಟೆಕ್ನಾಲಜಿ ಚಾನಲ್ ಇನಾಗ್ರೇಟ್ ಮಾಡಿದ್ದು ಮುರಳಿ ಮನೋಹರ್ ಜೋಶಿ 26 ಜನವರಿ 2003ರಲ್ಲಿ. ಸೊ ಏಕಲವ್ಯ ಟೆಕ್ನಾಲಜಿ ಚಾನಲ್ ಅಂದರೆ ಓನ್ಲಿ ಟೆಕ್ನಿಕಲ್ ರಿಲೇಟೆಡ್, ಟೆಕ್ನಾಲಜಿ ರಿಲೇಟೆಡ್ಡು ಏನು ಇನ್ಫಾರ್ಮೇಷನ್ ಇದೆ
ಆ ಇನ್ಫಾರ್ಮೇಷನ್ನ ಮಾತ್ರ ಈ ಚಾನಲ್ನಲ್ಲಿ ಕೊಡ್ತಾ ಇದ್ದರು. ಯಾರ ಜೊತೆ ಟೈ ಅಪ್ ಆಗಿದ್ದಾರೆ? IIT ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಮತ್ತು ಈಗ ಎರಡು ಟೈ ಅಪ್ ಆಗಿ ಸ್ಟಾರ್ಟ್ ಮಾಡಿದ ಚಾನಲ್ಲೇ ಏಕಲವ್ಯ ಟೆಕ್ನಾಲಜಿ ಚಾನಲ್. IITಯಲ್ಲಿರ್ತಕ್ಕಂಥ ಪ್ರೊಫೆಸರ್ಸ್ ಬಂದು ಕ್ಲಾಸ್ ತೊಗೊತಾರೆ. ಇಲ್ಲಿ ನೋಡಿ ವರ್ಚುವಲ್ IIT ಕ್ಲಾಸ್ ರೂಮ್ ಮತ್ತು ಡೋರ್ ಸ್ಟೆಪ್ ಅಂತಲೇ ಕರಿಬೋದು. ಓಕೆ, ಏಕಲವ್ಯ ಟೆಕ್ನಾಲಜಿ ಚಾನಲ್ ಸ್ಪೆಷಲಿ ಫಾರ್ ದ ಟೆಕ್ನಿಕಲ್ ಎಜುಕೇಷನ್. ನೆಕ್ಸ್ಟ್ ಎಜುಸ್ಯಾಟ್ ಬೈ ಇಸ್ರೋ. ಎಜುಸ್ಯಾಟ್ನ ಲಾಂಚ್ ಮಾಡಿದ್ದಾರು ಇಸ್ರೋ. ಫುಲ್ ಫಾರ್ಮ್ ಆಫ್ ಎಜುಸ್ಯಾಟ್ ಎಜುಕೇಷನಲ್ ಸ್ಯಾಟಲೈಟ್ ಅಂತ. ನಮ್ಮ ದೇಶದಲ್ಲಿ ಯಾವುದೇ ಎಜುಕೇಷನಲ್ ಪರ್ಪಸ್ ಪ್ರೋಗ್ರಾಮು ಬರ್ತಿದೆ ಟಿ ವಿ ಚಾನಲಲ್ಲಿ ಅಂದರೆ ಅದನ್ನೆಲ್ಲ ಪ್ರಸಾರ ಮಾಡೋದು ಎಜುಸ್ಯಾಟ್ ಚಾನಲ್ ಮುಖಾಂತರನೇ, ಎಜುಸ್ಯಾಟ್ ಸ್ಯಾಟಲೈಟ್ ಮುಖಾಂತರನೇ. ನೋಡಿ, ಇಂಟರಾಕ್ಟಿವ್ ಸ್ಯಾಟಲೈಟ್ ಬೇಸ್ಡ್ ಡಿಸ್ಟೆನ್ಸ್ ಎಜುಕೇಷನ್ ಪ್ರೋಗ್ರಾಮ್ ಲಾಂಚ್ಡ್ ಇನ್ 2004 is the Indian first satellite built exclusively ಎಜುಕೇಷನ್ ಪರ್ಪಸ್ಗಂತಾನೆ ಫಸ್ಟ್ ಸ್ಯಾಟಲೈಟ್ ಇಂಡಿಯಾದಲ್ಲಿ ಲಾಂಚ್ ಮಾಡಿದರೆ ಅದು ಎಜುಸ್ಯಾಟ್ ಮಾತ್ರ. ಇದರಲ್ಲಿ ಕಾನ್ಫಿಗರ್ಡ್ ಫಾರ್ ಆಡಿಯೋ ವಿಜುವಲ್ ಮೀಡಿಯಾ, ಡಿಜಿಟಲ್ ಇಂಟರಾಕ್ಟಿವ್ ಕ್ಲಾಸ್ ರೂಮ್ಸ್ ನಾವು ಮಾಡ್ಬೋದು, ಮತ್ತು ಮಲ್ಟಿಮೀಡಿಯಾ ಆ್ಯಂಡ್ ಮಲ್ಟಿಸೆಂಟ್ರಿಕ್ ಸಿಸ್ಟಮ್ ಇರುತ್ತೆ. ಎಕ್ಸ್ಕ್ಯೂಸ್ ಮಿ. ಎಜುಸ್ಯಾಟ್ನ ನಾವು ಲಾಂಚ್ ಮಾಡಿದ್ದು GSAT-3 ವೆಹಿಕಲ್ ಮುಖಾಂತರ ಶ್ರೀಹರಿಕೋಟದಲ್ಲಿ. ಓಕೆ, GSAT ಅಂದರೆ ಜಿಯೋಸಿಂಕ್ರನಸ್ ಸ್ಯಾಟಲೈಟ್ ವೆಹಿಕಲ್ 3 ಅಂತ. ಎಲ್ಲಿಂದ ಲಾಂಚ್ ಮಾಡಿದ್ದು ನಾವು? ಶ್ರೀಹರಿಕೋಟದಲ್ಲಿ. ಎಜುಸ್ಯಾಟ್ ಈಸ್ ದ ಓನ್ಲಿ ಫಸ್ಟ್ ಇಂಡಿಯನ್ ಸ್ಯಾಟಲೈಟ್ ಬಿಲ್ಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸರ್ವಿಂಗ್ ದ ಎಜುಕೇಷನಲ್ ಸೆಕ್ಟರ್. ಎಜುಕೇಷನಲ್ ಸೆಕ್ಟರ್ಗೆ ಯಾವುದಾದ್ರೂ ಒಂದು ಸ್ಯಾಟಲೈಟ್ನ ಇಂಡಿಯಾ ಲಾಂಚ್ ಮಾಡಿದೆ ಅಂದರೆ ಅದು ಎಜುಸ್ಯಾಟ್ ಬೈ ಇಸ್ರೋ. ಓಕೆ, ಸೊ ಇಂಪಾರ್ಟೆಂಟ್ ಜ್ಞಾನವಾಣಿ, ಜ್ಞಾನದರ್ಶನ್ ಬಂದ್ಬಿಟ್ಟು ಟಿ ವಿ ಚಾನಲ್, ಜ್ಞಾನವಾಣಿ ಬಂದ್ಬಿಟ್ಟು FM ರೇಡಿಯೋ ಚಾನಲ್ 2001ರಲ್ಲಿ ಲಾಂಚ್ ಮಾಡಿದರು. ಓಕೆ, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ನು ಹಿಂದಿ ಇದೆ, ಇಂಗ್ಲೀಷ್ ಇದೆ ಮತ್ತು ಅದರ್ ರೀಜನಲ್ ಲ್ಯಾಂಗ್ವೇಜಸ್. ಜ್ಞಾನವಾಣಿ FM ರೇಡಿಯೋ ಚಾನಲ್. ಓಕೆ, ನೆನ್ಪಿಟ್ಕೊಳ್ಳಿ. ಜ್ಞಾನವಾಣಿ ಸ್ಟೇಷನ್ ರೇಂಜ್ ಬಂದ್ಬಿಟ್ಟು 60 ಕಿಲೋಮೀಟ್ರ್ ಕವರ್ಸ್ ದ ಎಂಟೈರ್ ಸಿಟಿ. 60 ಕಿಲೋಮೀಟ್ರ್ ದೂರ ತನಕ ಜ್ಞಾನವಾಣಿ ಪ್ರಸಾರ ಆಗುತ್ತೆ. ಇದರಲ್ಲಿ ಪ್ರೀ ರೆಕಾರ್ಡೆಡ್ ಮತ್ತು ಲೈವ್ ಕ್ಲಾಸಸ್ಸು ಪ್ರಸಾರ ಮಾಡ್ತಾರೆ. ಇಟ್ ಈಸ್ ಒನ್ ಆಫ್ ದ ಇಂಟ್ರಾಕ್ಟಿವ್ ರೇಡಿಯೋ ಕೌನ್ಸಿಲಿಂಗ್ ಫೆಸಿಲಿಟಿ ಫಾರ್ ಇಂಟ್ರಾಕ್ಷನ್ ವಿತ್ ದ ಫ್ಯಾಕಲ್ಟಿ. ಯಾವ್ಯಾವ ಫ್ಯಾಕಲ್ಟೀಸ್ ಇದ್ದಾರೆ ಅವ್ರ ಮುಖಾಂತರ ಇಂಟ್ರಾಕ್ಷನ್ ನಡೆಯುತ್ತೆ. ಇಟ್ಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಜ್ಞಾನವಾಣಿ FM ರೇಡಿಯೋ ಎಜುಕೇಷನಲ್ ಚಾನಲ್ ಲಾಂಚ್ ಇನ್ 2001 ಇನಿಷಿಯೇಟೆಡ್ ಬೈ IGNOU. ಓಕೆ, ನೆಕ್ಸ್ಟ್ ಜ್ಞಾನಧಾರ. ಜ್ಞಾನವಾಣಿ ಬಂದ್ಬಿಟ್ಟು FM ರೇಡಿಯೋ ಚಾನಲ್ಲು. ಜ್ಞಾನಧಾರ ಬಂದ್ಬಿಟ್ಟು ಇಂಟರ್ನೆಟ್ ಆಡಿಯೋ ಕೌನ್ಸಿಲಿಂಗ್ ಸರ್ವಿಸ್. ಇಂಟರ್ನೆಟ್ ಮುಖಾಂತರ ಪ್ರಸಾರ ಮಾಡ್ತಕ್ಕಂಥದ್ದೇನಿದೆ ಸರ್ವಿಸ್ನ ಅದನ್ನು ಜ್ಞಾನಧಾರ ಅಂತ ಕರಿತೀವಿ. ಓಕೆ, ಇಲ್ಲಿ ಸ್ಟೂಡೆಂಟ್ಸ್ ಕ್ಯಾನ್ ಲರ್ನ್ ಟು ಲೈವ್ ಸೆಷನ್ ಅಥವಾ ಲೈವ್ ಡಿಸ್ಕಷನ್ ಬೈ ಟೀಚರ್ಸ್ ಆ್ಯಂಡ್ ಎಕ್ಸ್ಪರ್ಟ್ಸ್ ಥ್ರೂ ಟೆಲಿಫೋನ್ಸ್, ಇಮೇಲ್, ಚಾಟ್ಸ್ ಆ್ಯಂಡ್ ಮೋಡ್ಸ್. ಡಿಫ್ರೆಂಟ್ ಮೋಡ್ಸ್ ಮುಖಾಂತರ ದೇ ಕ್ಯಾನ್ ಡಿಸ್ಕಸ್ ವಿತ್ ದ ಟೀಚರ್ಸ್. ಓಕೆ, ಅದು ಜ್ಞಾನಧಾರ. Another one is Sakshat. Sakshat is the one-step educational port of IGNOU. ನೀವು ಇಂಟರ್ನೆಟ್ಗೆ ಹೋದರೆ ನಿಮಗೆ sakshat.org ಅಥವಾ EUD ಅಂತ ಏನೋ ಒಂದು ವೆಬ್ಸೈಟ್ ಇದೆ. ಗೂಗಲ್ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಒನ್ ಸ್ಟೆಪ್ ಅಂದರೆ ಹೈಯರ್ ಎಜುಕೇಷನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಲರ್ನಿಂಗ್ ಏನಿದೆ ರಿಲೇಟೆಡ್ ಕಂಟೆಂಟ್ ಏನಿದೆ ಅದೆಲ್ಲ ನಿಮಗೆ ಒಂದು ಕಡೆ ಸಿಗುತ್ತೆ ಅಂದರೆ ಅದು ಸಾಕ್ಷಾತ್ ವೆಬ್ ಪೋರ್ಟಲ್ ಮುಖಾಂತರ ಸಿಗುತ್ತೆ. ಲಾಂಚ್ಡ್ ಇನ್ 30th October 2006 ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೋಡಿ, ಲೈಫ್ ಲಾಂಗ್ ಲರ್ನಿಂಗ್ ಫೆಸಿಲಿಟಿ ಪ್ರೊವೈಡ್ ಮಾಡುತ್ತೆ ಸಾಕ್ಷಾತ್ತು. ದ ಕಂಟೆಂಟ್ ಡೆವಲಪ್ ಮಾಡಿರೋರು UGC, AICTE, NCERT ಮತ್ತು IGNOUದವರು ಸೇರಿಕೊಂಡು ಸಾಕ್ಷಾತ್ಗೆ ಕಂಟೆಂಟ್ನ ಡೆವಲಪ್ ಮಾಡಿರೋದ್ರೆ. ಇನಿಷಿಯೇಟಿವ್ ಆ್ಯಸ್ ಎ IGNOUದವ್ರ ಜೊತೆಗೆ MHRD ಅವರು ಇನಿಷಿಯೇಟಿವ್ ತಗೊಂಡು ಏನಕ್ಕೆ ಟು ಅಡ್ರೆಸ್ ಆಲ್ ಎಜುಕೇಷನ್ ಆ್ಯಂಡ್ ಲರ್ನಿಂಗ್ ರಿಲೇಟೆಡ್ ನೀಡ್ಸ್ ಆಫ್ ಸ್ಟೂಡೆಂಟ್ಸ್, ಟೀಚರ್ಸ್ ಆ್ಯಂಡ್ ಲರ್ನರ್ಸ್. ನೋಡಿ, ಯಾರು ಬೇಕಿದ್ರೂ ಇದ್ರ ಮುಖಾಂತರ ಕಲಿಬೋದು. ಸ್ಟೂಡೆಂಟ್ಸ್ ಕಲಿಬೋದು, ಟೀಚರ್ಸ್ ಕಲಿಬೋದು, ಆ್ಯಂಡ್ ಎನಿ ಟೈಪ್ಸ್ ಆಫ್ ಲರ್ನರ್ಸ್ ಕ್ಯಾನ್ ಲರ್ನ್ ಈಸಿಲಿ ಯೂಸಿಂಗ್ ದ ಸಾಕ್ಷಾತ್ ಎಜುಕೇಷನಲ್ ಪೋರ್ಟಲ್. ಓಕೆ, ನೆಕ್ಸ್ಟ್ ಈ ಜ್ಞಾನಕೋಶ್ ಅಂದರೆ ಡಿಜಿಟಲ್ ರೆಪೋಸಿಟರಿ ಪ್ರೋಗ್ರಾಮ್ ಬೇಸ್ಡ್ ಲರ್ನಿಂಗ್ ಕಂಟೆಂಟ್ ಅವೈಲೇಬಲ್ ಟೆಕ್ಸ್ಟ್ ಆ್ಯಂಡ್ ವಿಡಿಯೋ ಫಾರ್ಮೆಟ್. ಈ ಜ್ಞಾನಕೋಶಲ್ಲಿ ಇದು ಡಿಜಿಟಲ್ ಫಾರ್ಮೆಟಲ್ಲಿ ನಿಮಗೆ ಟೆಕ್ಸ್ಟ್ ಮತ್ತು ವಿಡಿಯೋ ಫಾರ್ಮೆಟಲ್ಲಿ ಲರ್ನಿಂಗ್ ಕಂಟೆಂಟ್ ಎಲ್ಲ ಈ ಜ್ಞಾನಕೋಶಲ್ಲಿ ಅವೈಲೇಬಲ್ ಇರುತ್ತೆ. ಪ್ರೀ ಲೋಡೆಡ್ ಇದಾಗಿರ್ತಿದ್ದು. ಮತ್ತು
ಅದರಲ್ಲೇ ಇನ್ನೊಂದಂದರೆ ಈ ಜ್ಞಾನಕೋಶ್ ವಿಕಿ ಅಂದರೆ ನಿಮಗೆ ಗೊತ್ತಿದೆ, ನಾರ್ಮಲಾಗಿ ವಿಕಿಪೀಡಿಯಾದಲ್ಲಿ ಎನಿಬಡಿ ಕ್ಯಾನ್ ಎಡಿಟ್ ದ ಕಂಟೆಂಟ್. ಅದೇ ಥರ ಈ ಜ್ಞಾನಕೋಶಲ್ಲಿ ಎನಿ NGOs ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ರಿಸರ್ಚ್ ಸ್ಕಾಲರ್ಸ್ ಆಗಿರ್ಬೋದು, ಅಥವಾ ಎನಿ ಟೈಪ್ ಆಫ್ ಲರ್ನರ್ಸ್ ಆಗಿರ್ಬೋದು, ದೇ ಕ್ಯಾನ್ ಗೋ ಆ್ಯಂಡ್ ಪಬ್ಲಿಷ್ ದೇರ್ ಇನ್ಫಾರ್ಮೇಷನ್ ಅಥವಾ ಅವ್ರ ಕಂಟೆಂಟ್ನ, ಅವರ ಪ್ರಾಜೆಕ್ಟ್ ವರ್ಕ್ನ ಏನೇ ಇದ್ರೂ ಅದನ್ನು ದೇ ಕ್ಯಾನ್ ಈಸಿಲಿ ಅಲ್ಲಿ ಪಬ್ಲಿಷ್ ಮಾಡ್ಬೋದು. ಅವ್ರು ಡೆವಲಪ್ ಮಾಡಿರ್ತಕ್ಕಂಥ ಆ್ಯಕ್ಟಿವಿಟೀಸ್ನ ದೇ ಕ್ಯಾನ್ ಈಸಿಲಿ ಪಬ್ಲಿಷ್ ಇನ್ ಈ ಜ್ಞಾನಕೋಶ್ ವಿಕಿ. ಓಕೆ, ಇಟ್ ಈಸ್ ಅ ಓಪನ್ ಎಜುಕೇಷನ್ ರಿಸೋರ್ಸ್. Okay, next IUCTE-FED, Inter-University Consortium for Technology Enabled Flexible Education and Development, full form Inter-University Consortium for Technology Enabled Flexibility Education and Development. ಇದೇನು ಮಾಡುತ್ತೆ, ಇಟ್ ಪ್ರೊವೈಡ್ಸ್ ಟ್ರೈನಿಂಗ್ ಇನ್ ದ ಲೇಟೆಸ್ಟ್ ಆ್ಯಂಡ್ ಅಪ್ಕಮಿಂಗ್ ICT ಇಂಟರ್ವೆನ್ಷನ್ಸ್ ಟು ದ ಫ್ಯಾಕಲ್ಟಿ ಆ್ಯಂಡ್ ಸ್ಟಾಫ್. ಫ್ಯಾಕಲ್ಟೀಸ್ಗೆ ಮತ್ತು ಸ್ಟಾಫಿಗೆ ಏನೇನು ಹೊಸದಾಗಿ ICT ಅಂದರೆ ಇಂಟರ್ನೆಟ್ ಕಮ್ಯುನಿಕೇಷನ್ ಟೆಕ್ನಾಲಜೀಸಲ್ಲಿ ಏನೇನು ಹೊಸದಾಗಿ ಇಂಟರ್ವೆನ್ಷನ್ಸ್ ಆಗಿದೆ, ಅಪ್ಕಮಿಂಗ್ ಲೇಟೆಸ್ಟ್ ಏನು ಡೆವಲಪ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ IUCTE-FED ಇದು. ಓಕೆ, ನೆಕ್ಸ್ಟ್ NCID ಮತ್ತು NECIRF, ಅದು ಅಷ್ಟು ಇಂಪಾರ್ಟೆಂಟ್ ಬೇಕಾಗಿಲ್ಲ. ನೆಕ್ಸ್ಟು ಪ್ರಮೋಟಿಂಗ್ ಸ್ಟೂಡೆಂಟ್ ಇನೋವೇಷನ್. ಸೊ ನೋಡಿ, ನಾವು ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಕಾಲೇಜಸ್ ಇರ್ಬೋದು, ಸ್ಕೂಲ್ಸ್ ಇರ್ಬೋದು, ಅಲ್ಲೇ ಏನಾಗುತ್ತೆ ಹೈಯರ್ ಎಜುಕೇಷನಲ್ಲಿ ಏನಾಗುತ್ತೆ, ಒಂದು ಪ್ಲ್ಯಾಟ್ಫಾರ್ಮ್, ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಐಡಿಯಾ ಜನ್ರೇಷನ್ ಇರ್ಬೋದು, ಅವರು ನಾವೇನಾದ್ರು ಇಶ್ಯೂ ಕೊಟ್ಟರೆ ಅವ್ರು ಸಾಲ್ವ್ ಮಾಡೋ ಎಬಿಲಿಟಿ ಇರ್ಬೋದು, ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಅವ್ರು ಈಸಿಯಾಗಿ ಕಲಿತಾರೆ. ಅದೇ ಥರ ಪ್ಲ್ಯಾಟ್ಫಾರ್ಮ್ನ ಈಗಲೂ ತಮ್ಮ ಸ್ಟೂಡೆಂಟ್ಸ್ಗೆ ಪ್ರೊವೈಡ್ ಮಾಡಿದರೆ ಒಂದು ಸ್ಪೆಷಲ್ ಕ್ಲಾಸ್ ಮೂಲಕ ಅವ್ರ ಐಡಿಯಾ ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ಬೋದು. ಅನ್ವೇಷಣೆ ಅಂದರೆ ಇಸ್ ಪ್ಯೂರ್ಲಿ ರಿಲೇಟೆಡ್ ಟು ಟೆಕ್ನಾಲಜಿ ಅಲ್ಲಿ ಭಾಗವಹಿಸ್ಬೋದು. ಮತ್ತು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನಲ್ಲಿ ಅವ್ರು ಭಾಗವಹಿಸ್ಬೋದು. ಅಂದರೆ ಯಾವುದಾದ್ರೂ ಒಂದು ಇಶ್ಯೂಗೆ ಎಷ್ಟು ಜವಾಬ್ದಾರಿಯುತವಾಗಿ ಮತ್ತು ಎಷ್ಟು ಈಸಿಲಿ ಅವರು ಆ ಇಶ್ಯೂಗೆ ಸೊಲ್ಯೂಷನ್ನ ಪ್ರೊವೈಡ್ ಮಾಡ್ತಾರೆ ಅನ್ನೋದೇ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್. ಓಕೆ, ನೆಕ್ಸ್ಟು ಓರಿಯೆಂಟಲ್ ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್. ನೀವು ಓರಿಯೆಂಟಲ್ ಅಂತ ಒಂದು ಪದ ಬಂದ ತಕ್ಷಣ ನಾವೇನು ಮಾಡಬೇಕು, ಇಲ್ಲಿ 3 ವರ್ಡಿಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಒನ್ ಈಸ್ ಓರಿಯೆಂಟಲಿಸಮ್, second one is Orientalist, and then Oriental learning. ಫಸ್ಟ್ ಆಫ್ ಆಲ್ ಓರಿಯೆಂಟಲಿಸಮ್ ಅಂದರೆ ಏನು ನೋಡೋಣ. ನೋಡಿ, ಓರಿಯೆಂಟಲಿಸಮ್ ಅಂದರೆ ಇಟ್ ಡಿಪಿಕ್ಟ್ಸ್ ದ ಆಸ್ಪೆಕ್ಟ್ಸ್ ಆಫ್ ಈಸ್ಟರ್ನ್ ಕಲ್ಚರ್. ಈಸ್ಟರ್ನ್ ದೇಶಗಳ ಏನಿದೆ ಅದನ್ನು ಅವ್ರ ಕಲ್ಚರ್ನ ಡಿಪಿಕ್ಟ್ ಮಾಡೋದು ಅಥವಾ ರೆಪ್ರೆಸೆಂಟ್ ಮಾಡೋದಕ್ಕೆ ಏನಂತೀವಿ ನಾವು ಓರಿಯೆಂಟಲಿಸಮ್ ಅಂತ ಕರಿತೀವಿ. ಅದು ಯಾವ್ಯಾವ ಕಂಟ್ರೀಸ್ ಅಂತ ನೋಡೋಣ. ಓರಿಯೆಂಟಲಿಸ್ಟ್ ಅಂದರೆ ನೋಡಿ, ರೆಪ್ರೆಸೆಂಟ್ ಮಾಡ್ತಾರಲ್ಲ, ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಆರ್ಟಿಸ್ಟ್ ಇರ್ಬೋದು ಅಥವಾ ಸ್ಕಾಲರ್ಸ್ ಇರ್ಬೋದು, ರಿಸರ್ಚ್ ಸ್ಕಾಲರ್ಸ್ ಇರ್ಬೋದು, ಓಕೆ, ರೈಟರ್ಸ್ ಇರ್ಬೋದು, ಆ್ಯಂಡ್ ಅಕಾಡೆಮಿಷಿಯನ್ಸ್. ಇವರೆಲ್ಲ ಏನು ಮಾಡ್ತಾರೆ, ವೆಸ್ಟರ್ನ್ ಅಂದರೆ ಈಸ್ಟರ್ನ್ ಕಲ್ಚರ್ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಾ ಅವ್ರನ್ನೆಲ್ಲ ನಾವು ಓರಿಯೆಂಟಲಿಸ್ಟ್ ಅಂತ ಕರಿತೀವಿ. ದಿಸ್ ಇಸ್ ದ ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ. ಮತ್ತು ಓರಿಯೆಂಟಲ್ ಲರ್ನಿಂಗ್ ಅಂದರೆ ನಾವು ಈ ಈಸ್ಟರ್ನ್ ದೇಶಗಳನ್ನ ನಾವು 2 ರೀತಿ ನಾವು ಡಿವೈಡ್ ಮಾಡ್ಬೋದು. ಒಂದು ನಿಯರ್ ಈಸ್ಟರ್ನ್ ಮತ್ತು ಇನ್ನೊಂದು ಫಾರ್ ಈಸ್ಟರ್ನ್. ಈ ನಿಯರ್ ಈಸ್ಟರ್ನ್ ಕಂಟ್ರೀಸ್ ಅಂದರೆ ಯಾವ್ಯಾವ ಬರುತ್ತೆ ಅಂದರೆ ನಮಗೆ ಈ ಈಜಿಪ್ಟು,
ಟರ್ಕಿ, ಈ ಕಡೆ ಮುಸ್ಲಿಂ ಕಂಟ್ರೀಸ್ ಬರುತ್ತಲ್ಲ, ಈಜಿಪ್ಟ್, ಟರ್ಕಿ, ಅದರ ಜೊತೆಗೆ ಮತ್ತು ಈ ಸಮ್ ಆಫ್ ದ ಸೌತ್ ಆಫ್ರಿಕನ್ ಕಂಟ್ರೀಸ್, ಇದೆಲ್ಲ ಬಂದ್ಬಿಟ್ಟು ನಿಯರ್ ಈಸ್ಟರ್ನ್ ಅಂತೀವಿ. ಮತ್ತು ಫಾರ್ ಈಸ್ಟರ್ನ್ ಬಂದ್ಬಿಟ್ಟು ನಮಗೆ ಈ ಚೀನಾ, ಜಪಾನ್, ಇವೆಲ್ಲ ಬಂದ್ಬಿಟ್ಟು ನಮಗೆ ಫಾರ್ ಈಸ್ಟರ್ನ್ ಕಂಟ್ರೀಸ್ ಅಂತ ಕರಿತೀವಿ. ಏನಂದರೆ ಈ ಈಸ್ಟರ್ನ್ ಕಂಟ್ರೀಸ್ ಏನಿದೆ, ಈ ದೇಶಗಳ ಕಲ್ಚರ್ ಇರ್ಬೋದು ಅಥವಾ ಫಿಲಾಸಫಿ ಇರ್ಬೋದು, ಫಿಲಾಸಫಿನ ಲರ್ನ್ ಮಾಡಿ ಅವ್ರನ್ನ ಡಿಪಿಕ್ಟ್ ಮಾಡ್ತೀವಲ್ಲ, ಅದನ್ನು ಓರಿಯೆಂಟಲ್ ಲರ್ನಿಂಗ್ ಅಂತ ಕರಿತೀವಿ. ಇಲ್ಲಿ ಅದನ್ನ ಹೇಳ್ತಾರೆ ನೋಡಿ, ಓರಿಯೆಂಟಲ್ ಮೀನ್ಸ್ ಕಮಿಂಗ್ ಫ್ರಮ್ ಆರ್ ಅಸೋಸಿಯೇಟೆಡ್ ವಿತ್ ಈಸ್ಟರ್ನ್ ಏಷ್ಯಾ ಲೈಕ್ ಚೀನಾ ಆ್ಯಂಡ್ ಜಪಾನ್. ಓಕೆ, ಓರಿಯೆಂಟಲ್ ಸ್ಟಡೀಸ್ ಈಸ್ ಎ ಅಕಾಡೆಮಿಕ್ ಫೀಲ್ಡ್ ಸ್ಟಡಿ ಎಂಬ್ರೇಸಸ್ ನಿಯರ್ ಈಸ್ಟರ್ನ್ and far eastern societies and culture, languages, people history, ಅವ್ರ ಹಿಸ್ಟ್ರಿನ, ಆರ್ಕಿಯಾಲಜಿ, ಲ್ಯಾಂಗ್ವೇಜಸ್ನ ಕಲಿಯೋದು. ಮತ್ತು ವಿತ್ ದ ಡಿಸಪಿಯರೆನ್ಸ್ ಆಫ್ ಗುರುಕುಲ್, ನೋಡಿ ನಮ್ಮ ಡಿಸಪಿಯರೆನ್ಸ್ ಆಫ್ ಗುರುಕುಲ್ ಸಿಸ್ಟಮ್ ಡಿಸಪಿಯರೆನ್ಸ್ ಆದಮೇಲೆ, ಏನ್ಷಿಯಂಟ್ ಯೂನಿವರ್ಸಿಟೀಸ್ ಹೋದ್ಮೇಲೆ ಇಟ್ ಬಿಕಮ್ ನೆಸಸರಿ, ನಮಗೇನಾಯಿತು, ಇಟ್ ಬಿಕಮ್ ನೆಸಸರಿ ಟು ಇವಾಲ್ವ್ ಎ ಮೆಥಡ್ ಬೈ ವಿಚ್ ದ ಏನ್ಷಿಯಂಟ್ ನಾಲೆಜ್ ಆ್ಯಂಡ್ ವಿಸ್ಡಮ್ ಕ್ಯಾನ್ ಬಿ ರಿವೀವ್ಡ್ ಆ್ಯಂಡ್ ಪ್ರಿಸರ್ವ್ಡ್. ನೆಕ್ಸ್ಟ್ ಓರಿಯೆಂಟಲ್ ಲರ್ನಿಂಗಲ್ಲಿ ನಾವು ಎರಡು ಥರ ಐಡಿಯಾಲಜಿ ಯೂಸ್ ಮಾಡ್ತೀವಿ. ಒಂದು ಇಂಡೋಲಜಿ ಮತ್ತು ಸೈನಾಲಜಿ. ಈ ಇಂಡೋಲಜಿಯಲ್ಲಿ ನಮ್ಮ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ ಹಿಸ್ಟ್ರಿ ಮತ್ತು ಕಲ್ಚರ್ನ ಸ್ಟಡಿ ಮಾಡಿದೆಯಲ್ಲ, ಅದನ್ನು ಇಂಡೋಲಜಿ ಅಂತ ಕರಿತೀವಿ. ಸೈನಾಲಜಿ ಚೀನಾ ದೇಶಕ್ಕೆ ಸಂಬಂಧಪಟ್ಟಂಥ ಲ್ಯಾಂಗ್ವೇಜಸ್ಸು, ಲಿಟ್ರೇಚರ್ಸು, ಕಲ್ಚರು ಮತ್ತು ಹಿಸ್ಟ್ರಿನ ಸ್ಟಡಿ ಮಾಡೋದಿದೆಯಲ್ಲ, ಅದನ್ನು ನಾವು ಸೈನಾಲಜಿ ಅಂತ ಕರಿತೀವಿ. ಓಕೆ, there are several oriental learning institutes are there in India. Few are Sri Bhagwan Das Adarsh Sanskrit Mahavidyalaya, Haridwar; Jamia Mohammadiyya Arabic College, Raidurg, Anandpur; Government Sanskrit College, Jaipur; Sikkim Institute of Higher Naingam Studies, East Sikkim; Nusratul Islamic Arabic College, ಕಡವತ್ತೂರ್, ಕಣ್ಣೂರ್. ಓಕೆ, ನೆಕ್ಸ್ಟು ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾವು ನೋಡೋದಾದರೆ, ನಿಮಗೆಲ್ಲ ಬೇಸಿಕ್ ಐಡಿಯಾ ಇದ್ದೇ ಇರುತ್ತೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್ ಅಂತ. ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್ ಅಂದರೆ ನಾವೇನು ಹೇಳ್ಬೋದು, ಚಾಕ್ ಆ್ಯಂಡ್ ಟಾಕ್ ಸಿಸ್ಟಮ್ ಅಂತ ಕರಿಬೋದು. ಏನಂದರೆ ನಾವು ಕ್ಲಾಸ್ ರೂಮಲ್ಲಿ ಏನು ಇಲ್ಲಿವರೆಗೂ ಕಲ್ತಿದ್ದೀವಿ, LKG ಇಂದ PGವರೆಗೂ ಏನು ಕಲ್ತಿದ್ದೀವಿ ಅದೆಲ್ಲ ಬಂದ್ಬಿಟ್ಟು ನಮಗೆ ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್ ಅಂತಲೇ ನಾವು ಕರಿತೀವಿ. ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಟೀಚರ್ಸ್ ಹೇಳಿದ್ದನ್ನ ಕೇಳ್ತೀವಲ್ಲ, ದಟ್ ಈಸ್ ಅ ಟೀಚರ್ ಸೆಂಟ್ರಿಕ್ ಅಂತ ಕರಿತೀವಿ. ಅವ್ರನ್ನ ಕೇಳಿದ ಪಾಠ ಮತ್ತು ಅವ್ರ ಅಡ್ವೈಸು, ಅವ್ರ ಗೈಡೆನ್ಸ್ ಮೂಲಕ ನಾವು ಏನು ಓದ್ತಾ ಇರ್ತೀವಿ, ಬರೀತಾ ಇರ್ತೀವಿ, ಎಕ್ಸಾಮ್ ಪಾಸ್ ಮಾಡ್ತಾ ಇರ್ತೀವಿ, ಅದೆಲ್ಲ ಬಂದ್ಬಿಟ್ಟು ಕನ್ವೆನ್ಷನಲ್ ಎಜುಕೇಷನಲ್ ಸಿಸ್ಟಮ್. ನಾರ್ಮಲ್ ಎಜುಕೇಷನ್ ನಾವೇನು ಓದ್ತೀವಿ ಅದನ್ನು ನಾರ್ಮಲ್ ಎಜುಕೇಷನ್, ಅದನ್ನು ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್ ಅಂತ ಕರಿತೀವಿ. ದೆನ್ ನಾನ್ ಕನ್ವೆನ್ಷನಲ್ ಅಂದರೆ ಏನು, ಎಲ್ಲರಿಗೂ ಕನ್ವೆನ್ಷನಲ್ ಎಜುಕೇಷನ್ನಲ್ಲೇ ಓದೋಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಕೆಲವರು ಏನು ಮಾಡ್ತಾರೆ, ಅರ್ಧದಲ್ಲಿ ನಿಲ್ಲಿಸ್ತಾರೆ, ಮತ್ತು ಅವ್ರಿಗೂ ಓದೋ ಆಸಕ್ತಿ ಇರುತ್ತೆ. ಅವಾಗ ಏನು ಮಾಡ್ತಾರೆ, ದೇ ವಿಲ್ ಆಫ್ ದ ನಾನ್ ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್ನ ಆಡ್ ಮಾಡ್ತಾರೆ. ಏನಿರಲಿ, ಲೈಕ್ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಇರುತ್ತಲ್ಲ, ಅದು ನಾನ್ ಕನ್ವೆನ್ಷನಲ್. ಇದು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರುತ್ತೆ ಯಾವಾಗಲೂ. ದಿಸ್ ಇಸ್ ಆಲ್ವೇಸ್ ಸ್ಟೂಡೆಂಟ್ ಸೆಂಟ್ರಿಕ್ ಆ್ಯಂಡ್ ಅ ಸ್ಕಿಲ್ ಬೇಸ್ಡ್, ಬಟ್ ಎ ಸೆಲ್ಫ್ ಬೇಸ್ಡ್. ನಿಮಗೆ ಇಲ್ಲಿ ಕನ್ವೆನ್ಷನಲ್ ಟೈಪು ಹೇಳ್ಕೊಡೋಕ್ಕೆ ಟೀಚರು ಇರೋದಿಲ್ಲ, ನೀವೇ ಆನ್ಲೈನ್ ಮುಖಾಂತರ ಕಲಿಬೇಕಾಗುತ್ತೆ. ಓಕೆ, ನೋಡಿ ಕನ್ವೆನ್ಷನಲ್ ಅಂದರೆ ಸ್ವಲ್ಪ ಡೀಟೇಲ್ ನೋಡೋಣ. ಟ್ರೆಡಿಷನಲ್ ಎಜುಕೇಷನ್ ಸಿಸ್ಟಮ್, ಆಲ್ಸೋ ನೋನ್ ಆಸ್ ಬ್ಯಾಕ್ ಟು ಬೇಸಿಕ್ಸ್ ಅಂತ ಕರಿತೀವಿ. ಕನ್ವೆನ್ಷನಲ್ ಎಜುಕೇಷನ್ ಆರ್ ಕಸ್ಟಮರ್ ಎಜುಕೇಷನ್
refers to long established customs that society traditionally used in schools. ಹೇಳಿದ್ನಲ್ಲ ಅದೇ. And also it is suitable for young children, teenagers, young adolescents who are yet to join workforce. ಇನ್ನು ಕೆಲಸಕ್ಕೆ ಜಾಯಿನ್ ಆಗಬೇಕು ಅಂತ ಹೇಳ್ತಾರಲ್ಲ ಅಲ್ಲಿವರೆಗೂ ಏನು ಓದ್ತೀವಿ LKG to PG ಪೋಸ್ಟ್ ಗ್ರಾಜುಯೇಷನ್ವರೆಗೂ ಇಟ್ಸ್ ಆಲ್ ಕಮ್ ಅಂಡರ್ ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್. ಇಲ್ಲಿ ಏನು ಮಾಡ್ತೀವಿ, ರೆಗ್ಯುಲರ್ ಅಟೆಂಡೆನ್ಸ್ ತೊಗೊತೀವಿ ಮಕ್ಕಳದು, ಮತ್ತು ಇಂಟರಾಕ್ಟಿವ್ ಸೆಷನ್ಸ್ ಇರುತ್ತೆ, ಇಂಡಿವಿಜುವಲಿ ಸ್ಟೂಡೆಂಟ್ಸ್ ಬಗ್ಗೆ ಡಿಸಿಪ್ಲಿನ್ ಇರುತ್ತೆ, ರೆಗ್ಯುಲರ್ ಕ್ಲಾಸಸ್ ಇರುತ್ತೆ, ಶೆಡ್ಯೂಲ್ಡ್ ಕ್ಲಾಸಸ್ ಇರುತ್ತೆ, ಮತ್ತು ಇಂಪ್ರೂವ್ ದ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಮೆಂಟಲ್ ಅಲರ್ಟ್ನೆಸ್ನ ಇಲ್ಲಿ ಮಾಡ್ತೀವಿ. ಬಟ್ ನಾನ್ ಕನ್ವೆನ್ಷನಲ್ಲಿ ಇದು ಇರೋದಿಲ್ಲ. ಇದೇನು ಮಾಡ್ತಾರೆ, ದಿಸ್ ಅಲೌಸ್ ದ ಟೀಚರ್ ಟು ನೋ ದ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಬಗ್ಗೆ ತಿಳ್ಕೊಳೋದಕ್ಕೆ ಮತ್ತು ಸ್ಟೂಡೆಂಟ್ಸ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಯಾವ ಥರ ಸಾರ್ಟ್ ಅನಲೈಸ್ ಅಂತೀವಲ್ಲ, ಸ್ಟ್ರೆಂತು ವೀಕ್ನೆಸ್ನ ಇನ್ನೂ ಚೆನ್ನಾಗಿ ಟೀಚರ್ಸು ಏನು ಮಾಡ್ತಾರೆ, ತಿಳ್ಕೊತಾರೆ ಸ್ಟೂಡೆಂಟ್ಸ್ ಬಗ್ಗೆ. ಆ್ಯಂಡ್ ಆಲ್ಸೋ ಅವನಲ್ಲಿ ಏನು ಕಮ್ಮಿ ಇದೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು, ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನ ಗೈಡ್ ಮಾಡ್ತಾರೆ ಟೀಚರ್ಸ್. ಓಕೆ, ನೆಕ್ಸ್ಟ್ we know it is a classroom. Student can directly share their views and clarify their own queries with the teacher. ಏನೇ ಡೌಟ್ಸ್ ಇದ್ರೂ he can directly ask the teacher about his queries and he will get the instant solution from the teacher. It is very useful for the studying and passing exams. Okay, and classroom learning is more helpful due to continuous, ಇಲ್ಲೇನಿರುತ್ತೆ, ಕಂಟಿನ್ಯೂಸ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸ್ ಮಧ್ಯೆ ಏರ್ಪಡ್ತಾನೆ ಇರುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಸ್ಟೂಡೆಂಟ್ಸ್ ಟು ಗೆಟ್ ರಿಡ್ ಫ್ರಮ್ ದೇರ್ ಫಿಯರ್ ರಿಗಾರ್ಡಿಂಗ್ ಎಕ್ಸಾಮ್ಗೆ ಭಯ ಅಷ್ಟಾಗಿ ಇರೋದಿಲ್ಲ ಇಲ್ಲಿ ಕನ್ವೆನ್ಷನಲ್ಲಿ. ಸೊ ಇದೆಲ್ಲ ಹೋಗಿ ಬ್ಯಾಕ್ ಟು ಕ್ಲಾಸ್ ಟಾಕ್ ಮೆಥಡ್. ದಿಸ್ ಮೆಥಡ್ ಫೋಕಸ್ ಆನ್ ಟೀಚರ್ ಆಸ್ ಆರ್ಗನೈಸ್ಡ್ ಲರ್ನಿಂಗ್ ಆಕ್ಟಿವಿಟಿ. ದಿಸ್ ಇಸ್ ಅ ಟೀಚರ್ ಸೆಂಟ್ರಿಕ್ ಆಕ್ಟಿವಿಟಿ. ಓಕೆ, ಮೆಮೊರೈಸೇಷನ್ ಆ್ಯಂಡ್ ರಿಸೈಟೇಷನ್ ಅಂದರೆ ಜ್ಞಾಪಿಸ್ಕೊಳೋದು ಮತ್ತು ಅದನ್ನು ಬೈಟ್ ಮಾಡಿಕೊಂಡು ಹೇಳೋದು ಅಥವಾ ನೆನೆಸ್ಕೊಂಡು ಹೇಳೋದಿರುತ್ತಲ್ಲ, ಅದು ಈ ಮೆಥಡಲ್ಲಿ ಬರುತ್ತೆ. ಸೊ ಬ್ಲ್ಯಾಕ್ ಬೋರ್ಡು ಆ್ಯಸ್ ಎ ಟೀಚರ್ ಆನ್ಸರ್ಸ್ ಎವ್ರಿ ಸ್ಟೂಡೆಂಟ್ ನೋಟ್ಸ್. ಓಕೆ, ದಿಸ್ ಆಲ್ ಸಿಂಪಲ್ ಟರ್ಮ್ಸ್ ಇದೆ, ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ. ಇದು ನೋಡಿ, ಒನ್ ವೇ ಫ್ಲೋ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಮೇನ್ ಆಬ್ಜೆಕ್ಟಿವ್ ಆಫ್ ಟ್ರೆಡಿಷನಲ್ ಮೆಥಡ್ಸ್ ಟು ಪಾಸ್ ದ ಎಕ್ಸಾಮ್. ಒನ್ ವೇ ದಟ್ ಈಸ್ ಟೀಚರ್ ಸೆಂಟ್ರಿಕ್ ಮೆಥಡ್. ನಾನ್ ಕನ್ವೆನ್ಷನಲ್ಲಿ ಆ ಥರ ಇದೆಲ್ಲ ನೋಡಿದ್ವಿ. ಆನ್ಲೈನ್ ಇರುತ್ತೆ, ಸ್ಕಿಲ್ ಬೇಸ್ಡ್ ಇರುತ್ತೆ, ಸೆಲ್ಫ್ ಬೇಸ್ಡ್ ಇರುತ್ತೆ, ಟೀಮ್ ವರ್ಕ್ ಇರುತ್ತೆ, ಸ್ಟೂಡೆಂಟ್ ಸೆಂಟ್ರಿಕ್ ಇರುತ್ತೆ. ಸ್ಟೂಡೆಂಟ್ಸ್ಗೆ ಅವನಿಗೆ ಯಾವ್ದು ಇಷ್ಟ ಬೇಕೋ ಅದನ್ನು ಕಲಿಬೋದು, ಯಾವಾಗ ಬೇಕಿದ್ರೂ ಈ ಕ್ಯಾನ್ ಎಕ್ಸಿಟ್ ಫ್ರಮ್ ದ ಕೋರ್ಸ್. ಓಕೆ, ನಾನ್ ಕನ್ವೆನ್ಷನಲ್ ಎಜುಕೇಷನ್ ಆಫರ್ ಇನ್ ವೇಸ್ ಅದರ್ ದೆನ್ ಕಾಮನ್ ಡೇಸ್ ಇನ್ ಕ್ಲಾಸ್ ರೂಮ್. ಓಕೆ, ಇಲ್ಲೇನಾಗುತ್ತೆ ನೋಡಿ, ಯಾವ್ಯಾವ ಬರುತ್ತೆ ನಾನ್ ಕನ್ವೆನ್ಷನಲ್ಲಿ. ಈವ್ನಿಂಗ್ ಕ್ಲಾಸಸ್ ಬರುತ್ತೆ, ಆನ್ಲೈನ್ ಕ್ಲಾಸಸ್ ಬರುತ್ತೆ, ಇಂಡಿಪೆಂಡೆಂಟ್ ಲರ್ನಿಂಗ್ ಇರುತ್ತೆ, ಆನ್ಲೈನ್ ಹೇಳಿದ್ವಿ, ರೆಸಿಡೆನ್ಸ್ ಲರ್ನಿಂಗ್ ಟ್ಯೂಷನ್ಸ್ ಇರುತ್ತೆ, ಮತ್ತು ಒನ್ ಟು ಒನ್ ಲರ್ನಿಂಗ್ ಎಕ್ಸೆಟ್ರಾ. ದೇರ್ ಆರ್ ಸಮ್ ಆಫ್ ದ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ಸ್ ಇನ್ ಇಂಡಿಯಾ. ಒಂದು ಟೇಸ್ಟಿಂಗ್ ಅಂತ ಒಂದಿದೆ, ಮತ್ತು ಯೂನಿವರ್ಸಿಟಿ, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಫ್ಯೂಚರಿಸ್ಟಿಕ್ ಸ್ಟಡೀಸ್ ಕೋಲ್ಕತ್ತಾ, ಪೆಟ್ ಗ್ರೂಮರ್ಸ್ ಯೂನಿವರ್ಸಿಟಿ, ವಿಸ್ಕಸ್ ಆ್ಯಂಡ್ ಟೈಲ್ಸ್ ಫ್ರಾಂಚೈಸೀಸ್ ಆ್ಯಂಡ್ ಪೆಟ್ ಗ್ರೂಮರ್ಸ್ ಅಕಾಡೆಮಿ ಮುಂಬೈ. ಇದೇ ಥರ ಕೆಲವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಟೆಕ್ನಾಲಜಿ ಅಂತ ಇದೆ, ಇಂಡಿಯನ್ ಆಸ್ಟ್ರಾಲಜಿ ರಿಸರ್ಚ್ ಸೆಂಟರ್ ಇದೆ, ಮುಂಬೈ ಯೂನಿವರ್ಸಿಟಿ ಗಾರ್ಡನಿಂಗ್ ಬಗ್ಗೆ ಇದೆ, ಬಗ್ಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಬಗ್ಗೆ ಇದೆ. ನೋಡಿ, ಇದೆಲ್ಲ ನಮ್ಮ ಕನ್ವೆನ್ಷನಲ್ಲಿ ಬರೋದೇ ಇಲ್ಲ. ಓಕೆ, ಮುಂಬೈ ಯೂನಿವರ್ಸಿಟಿ ಪೊಪೆಟ್ರಿ ಬಗ್ಗೆ ಇದೆ. ನೋಡಿ, ಈ ಥರ ಯೂನಿವರ್ಸಿಟಿ, ಯಶವಂತರಾವ್ ಚೌಹಾಣ್ ಮಹಾರಾಷ್ಟ್ರ ಓಪನ್ ಯೂನಿವರ್ಸಿಟಿ ನಾಸಿಕ್, ಗಾಂಧಿ ಅಂತ ಥಾಟ್ ಅಂತ. ದೀಸ್ ಆರ್ ಆಲ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಸೊ ಇಲ್ಲಿಗೆ ನಾವು ಈ ಸೆಷನ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ಇನ್ನೂ ಒಂದೆರಡು ಫ್ಯೂ ಸೆಷನಲ್ಲಿ ವಿಲ್ ಡೂ ದ ಕಂಪ್ಲೀಟ್ ರಿವಿಷನ್, ಅಥವಾ ಬೇಸಿಕ್ಸ್ ಎಕ್ಸಾಮ್ಸಿಗೆ ಏನು ಬೇಕೋ ಅದನ್ನು ನಾವು ಕಂಪ್ಲೀಟಾಗಿ ಮುಗಿಸೋಣ. ಓಕೆ, ಥ್ಯಾಂಕ್ ಯು ಆಲ್.